ಸರ್ ಹೇಗೆ ಯಾವ ರೀತಿಯಾಗಿ ನಮಗೆ ನಿರ್ಬಂಧವನ್ನು ನೀವು ಕೊಟ್ಟಿದ್ದೀರೋ ದಯವಿಟ್ಟು ನೀವು ಅದೇ ರೀತಿ ಸಮೀರ್ ಎಂ ಡಿ ಮೇಲೆ ಅವ್ರು ಯಾರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇವಲ ಒನ್ ಸೈಡೆಡ್ ಆಗಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ, ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ. ತಿಮ್ರೋಡ್ಡಿ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್. ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ, ಸಮೀರ್ ಮೇಲೂ ಕೇಸ್ ಇದೆ. ಆದರೆ ಅವರೆಲ್ಲರೂ ಕುಳ್ಕೊಂಡು ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವ್ರು ಪ್ರಚೋದನೆ ಕೊಟ್ಟಿದ್ರಿಂದನೇ ಅಲ್ವಾ ಸರ್. ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ. ದಯವಿಟ್ಟು ದಿನೇಶ್ ಸರ್, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮಟ್ಟಣ್ಣನ ವಿರುದ್ಧ, ಸಮೀರ್ ಎಂ ಡಿ ವಿರುದ್ಧ, ಮುಖ್ಯವಾಗಿ ಸಮೀರ್ ಎಂ ಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾನೆ. ನಮಗೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇದೇ ನಮ್ಮ ಆಗ್ರಹ ಇದ್ದಿತ್ತು. ನಾವು ನಿಮ್ಮಲ್ಲೇ ಮನವಿ ಮಾಡಬೇಕಿತ್ತು, ಮತ್ತಾರಲ್ಲೂ ಅಲ್ಲ. ದಯವಿಟ್ಟು ಅವರ ವಿರುದ್ಧ ನಾನು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಂ ಡಿ ಸಮೀರ್ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಳಿಲ್ಲ ಅಂದರೆ ಈ ಪ್ರತಿಭಟನೆ ರಾಜ್ಯಾದ್ಯಂತ ಆಗುತ್ತೆ ಸರ್. ದಯವಿಟ್ಟು ಸರ್ ಹೇಗೆ ಯಾವ ರೀತಿಯಾಗಿ ನಮಗೆ ನಿರ್ಬಂಧವನ್ನು ನೀವು ಕೊಟ್ಟಿದ್ದೀರೋ ದಯವಿಟ್ಟು ನೀವು ಅದೇ ರೀತಿ ಸಮೀರ್ ಎಂ ಡಿ ಮೇಲೆ ಅವ್ರು ಯಾರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇವಲ ಒನ್ ಸೈಡೆಡ್ ಆಗಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ, ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ. ತಿಮ್ರೋಡ್ಡಿ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್. ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ, ಸಮೀರ್ ಮೇಲೂ ಕೇಸ್ ಇದೆ. ಆದರೆ ಅವರೆಲ್ಲರೂ ಕುಳ್ಕೊಂಡು ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವ್ರು ಪ್ರಚೋದನೆ ಕೊಟ್ಟಿದ್ರಿಂದನೇ ಅಲ್ವಾ ಸರ್. ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ. ದಯವಿಟ್ಟು ದಿನೇಶ್ ಸರ್, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮಟ್ಟಣ್ಣನ ವಿರುದ್ಧ, ಸಮೀರ್ ಎಂ ಡಿ ವಿರುದ್ಧ, ಮುಖ್ಯವಾಗಿ ಸಮೀರ್ ಎಂ ಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾನೆ. ನಮಗೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇದೇ ನಮ್ಮ ಆಗ್ರಹ ಇದ್ದಿತ್ತು. ನಾವು ನಿಮ್ಮಲ್ಲೇ ಮನವಿ ಮಾಡಬೇಕಿತ್ತು, ಮತ್ತಾರಲ್ಲೂ ಅಲ್ಲ. ದಯವಿಟ್ಟು ಅವರ ವಿರುದ್ಧ ನಾನು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಂ ಡಿ ಸಮೀರ್ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಳಿಲ್ಲ ಅಂದರೆ ಈ ಪ್ರತಿಭಟನೆ ರಾಜ್ಯಾದ್ಯಂತ ಆಗುತ್ತೆ ಸರ್. ದಯವಿಟ್ಟು ಸರ್ ಹೇಗೆ ಯಾವ ರೀತಿಯಾಗಿ ನಮಗೆ ನಿರ್ಬಂಧವನ್ನು ನೀವು ಕೊಟ್ಟಿದ್ದೀರೋ ದಯವಿಟ್ಟು ನೀವು ಅದೇ ರೀತಿ ಸಮೀರ್ ಎಂ ಡಿ ಮೇಲೆ ಅವ್ರು ಯಾರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇವಲ ಒನ್ ಸೈಡೆಡ್ ಆಗಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ, ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ. ತಿಮ್ರೋಡ್ಡಿ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್. ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ, ಸಮೀರ್ ಮೇಲೂ ಕೇಸ್ ಇದೆ. ಆದರೆ ಅವರೆಲ್ಲರೂ ಕುಳ್ಕೊಂಡು ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವ್ರು ಪ್ರಚೋದನೆ ಕೊಟ್ಟಿದ್ರಿಂದನೇ ಅಲ್ವಾ ಸರ್. ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ. ದಯವಿಟ್ಟು ದಿನೇಶ್ ಸರ್, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮಟ್ಟಣ್ಣನ ವಿರುದ್ಧ, ಸಮೀರ್ ಎಂ ಡಿ ವಿರುದ್ಧ, ಮುಖ್ಯವಾಗಿ ಸಮೀರ್ ಎಂ ಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾನೆ. ನಮಗೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇದೇ ನಮ್ಮ ಆಗ್ರಹ ಇದ್ದಿತ್ತು. ನಾವು ನಿಮ್ಮಲ್ಲೇ ಮನವಿ ಮಾಡಬೇಕಿತ್ತು, ಮತ್ತಾರಲ್ಲೂ ಅಲ್ಲ. ದಯವಿಟ್ಟು ಅವರ ವಿರುದ್ಧ ನಾನು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಂ ಡಿ ಸಮೀರ್ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಳಿಲ್ಲ ಅಂದರೆ ಈ ಪ್ರತಿಭಟನೆ ರಾಜ್ಯಾದ್ಯಂತ ಆಗುತ್ತೆ ಸರ್. ದಯವಿಟ್ಟು ಸರ್ ಹೇಗೆ ಯಾವ ರೀತಿಯಾಗಿ ನಮಗೆ ನಿರ್ಬಂಧವನ್ನು ನೀವು ಕೊಟ್ಟಿದ್ದೀರೋ ದಯವಿಟ್ಟು ನೀವು ಅದೇ ರೀತಿ ಸಮೀರ್ ಎಂ ಡಿ ಮೇಲೆ ಅವ್ರು ಯಾರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇವಲ ಒನ್ ಸೈಡೆಡ್ ಆಗಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ, ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ. ತಿಮ್ರೋಡ್ಡಿ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್. ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ, ಸಮೀರ್ ಮೇಲೂ ಕೇಸ್ ಇದೆ. ಆದರೆ ಅವರೆಲ್ಲರೂ ಕುಳ್ಕೊಂಡು ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವ್ರು ಪ್ರಚೋದನೆ ಕೊಟ್ಟಿದ್ರಿಂದನೇ ಅಲ್ವಾ ಸರ್. ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ. ದಯವಿಟ್ಟು ದಿನೇಶ್ ಸರ್, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮಟ್ಟಣ್ಣನ ವಿರುದ್ಧ, ಸಮೀರ್ ಎಂ ಡಿ ವಿರುದ್ಧ, ಮುಖ್ಯವಾಗಿ ಸಮೀರ್ ಎಂ ಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾನೆ. ನಮಗೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇದೇ ನಮ್ಮ ಆಗ್ರಹ ಇದ್ದಿತ್ತು. ನಾವು ನಿಮ್ಮಲ್ಲೇ ಮನವಿ ಮಾಡಬೇಕಿತ್ತು, ಮತ್ತಾರಲ್ಲೂ ಅಲ್ಲ. ದಯವಿಟ್ಟು ಅವರ ವಿರುದ್ಧ ನಾನು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಂ ಡಿ ಸಮೀರ್ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಳಿಲ್ಲ ಅಂದರೆ ಈ ಪ್ರತಿಭಟನೆ ರಾಜ್ಯಾದ್ಯಂತ ಆಗುತ್ತೆ ಸರ್. ದಯವಿಟ್ಟು ಸರ್ ಹೇಗೆ ಯಾವ ರೀತಿಯಾಗಿ ನಮಗೆ ನಿರ್ಬಂಧವನ್ನು ನೀವು ಕೊಟ್ಟಿದ್ದೀರೋ ದಯವಿಟ್ಟು ನೀವು ಅದೇ ರೀತಿ ಸಮೀರ್ ಎಂ ಡಿ ಮೇಲೆ ಅವ್ರು ಯಾರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇವಲ ಒನ್ ಸೈಡೆಡ್ ಆಗಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ, ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ. ತಿಮ್ರೋಡ್ಡಿ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್.
ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ, ಸಮೀರ್ ಮೇಲೂ ಕೇಸ್ ಇದೆ. ಆದರೆ ಅವರೆಲ್ಲರೂ ಕುಳ್ಕೊಂಡು ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವ್ರು ಪ್ರಚೋದನೆ ಕೊಟ್ಟಿದ್ರಿಂದನೇ ಅಲ್ವಾ ಸರ್? ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ. ದಯವಿಟ್ಟು ದಿನೇಶ್ ಸರ್, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮಟ್ಟಣ್ಣನ ವಿರುದ್ಧ, ಸಮೀರ್ ಎಂ ಡಿ ವಿರುದ್ಧ, ಮುಖ್ಯವಾಗಿ ಸಮೀರ್ ಎಂ ಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾನೆ. ನಮಗೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇದೇ ನಮ್ಮ ಆಗ್ರಹ ಇದ್ದಿತ್ತು. ನಾವು ನಿಮ್ಮಲ್ಲೇ ಮನವಿ ಮಾಡಬೇಕಿತ್ತು, ಮತ್ತಾರಲ್ಲೂ ಅಲ್ಲ. ದಯವಿಟ್ಟು ಅವರ ವಿರುದ್ಧ ನಾನು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಂ ಡಿ ಸಮೀರ್ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಳಿಲ್ಲ ಅಂದರೆ ಈ ಪ್ರತಿಭಟನೆ ರಾಜ್ಯಾದ್ಯಂತ ಆಗುತ್ತೆ ಸರ್. ದಯವಿಟ್ಟು ಓಕೆ ಸರ್, ಹೇಗೆ ಯಾವ ರೀತಿಯಾಗಿ ನಮಗೆ ನಿರ್ಬಂಧವನ್ನು ನೀವು ಕೊಟ್ಟಿದ್ದೀರೋ, ದಯವಿಟ್ಟು ನೀವು ಅದೇ ರೀತಿ ಸಮೀರ್ ಎಂ ಡಿ ಮೇಲೆ ಅವ್ರು ಯಾರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇವಲ ಒನ್ ಸೈಡೆಡ್ ಆಗಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಮ್ಮನೆ ಆಗಬಾರ್ದು. ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ, ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ. ತಿಮ್ರೋಡ್ಡಿ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್. ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ, ಸಮೀರ್ ಮೇಲೂ ಕೇಸ್ ಇದೆ. ಆದರೆ ಅವರೆಲ್ಲರೂ ಕುಳ್ಕೊಂಡು ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವ್ರು ಪ್ರಚೋದನೆ ಕೊಟ್ಟಿದ್ರಿಂದನೇ ಅಲ್ವಾ ಸರ್? ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ. ದಯವಿಟ್ಟು ದಿನೇಶ್ ಸರ್, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮಟ್ಟಣ್ಣನ ವಿರುದ್ಧ, ಸಮೀರ್ ಎಂ ಡಿ ವಿರುದ್ಧ, ಮುಖ್ಯವಾಗಿ ಸಮೀರ್ ಎಂ ಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾನೆ. ನಮಗೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇದೇ ನಮ್ಮ ಆಗ್ರಹ ಇದ್ದಿತ್ತು. ನಾವು ನಿಮ್ಮಲ್ಲೇ ಮನವಿ ಮಾಡಬೇಕಿತ್ತು, ಮತ್ತಾರಲ್ಲೂ ಅಲ್ಲ. ದಯವಿಟ್ಟು ಅವರ ವಿರುದ್ಧ ನಾನು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಂ ಡಿ ಸಮೀರ್ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಳಿಲ್ಲ ಅಂದರೆ ಈ ಪ್ರತಿಭಟನೆ ರಾಜ್ಯಾದ್ಯಂತ ಆಗುತ್ತೆ ಸರ್. ದಯವಿಟ್ಟು ಓಕೆ ಸರ್, ಹೇಗೆ ಯಾವ ರೀತಿಯಾಗಿ ನಮಗೆ ನಿರ್ಬಂಧವನ್ನು ನೀವು ಕೊಟ್ಟಿದ್ದೀರೋ ದಯವಿಟ್ಟು ನೀವು ಅದೇ ರೀತಿ ಸಮೀರ್ ಎಂ ಡಿ ಮೇಲೆ ಅವ್ರು ಯಾರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇವಲ ಒನ್ ಸೈಡೆಡ್ ಆಗಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಮ್ಮನೆ ಆಗಬಾರ್ದು. ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ, ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ. ತಿಮ್ರೋಡ್ಡಿ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್. ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ, ಸಮೀರ್ ಮೇಲೂ ಕೇಸ್ ಇದೆ. ಆದರೆ ಅವರೆಲ್ಲರೂ ಕುಳ್ಕೊಂಡು ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವ್ರು ಪ್ರಚೋದನೆ ಕೊಟ್ಟಿದ್ರಿಂದನೇ ಅಲ್ವಾ ಸರ್? ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ. ದಯವಿಟ್ಟು ದಿನೇಶ್ ಸರ್, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮಟ್ಟಣ್ಣನ ವಿರುದ್ಧ, ಸಮೀರ್ ಎಂ ಡಿ ವಿರುದ್ಧ, ಮುಖ್ಯವಾಗಿ ಸಮೀರ್ ಎಂ ಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾನೆ. ನಮಗೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇದೇ ನಮ್ಮ ಆಗ್ರಹ ಇದ್ದಿತ್ತು. ನಾವು ನಿಮ್ಮಲ್ಲೇ ಮನವಿ ಮಾಡಬೇಕಿತ್ತು, ಮತ್ತಾರಲ್ಲೂ ಅಲ್ಲ. ದಯವಿಟ್ಟು ಅವರ ವಿರುದ್ಧ ನಾನು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಂ ಡಿ ಸಮೀರ್ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಳಿಲ್ಲ ಅಂದರೆ ಈ ಪ್ರತಿಭಟನೆ ರಾಜ್ಯಾದ್ಯಂತ ಆಗುತ್ತೆ ಸರ್. ದಯವಿಟ್ಟು ಓಕೆ